ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಶಾಸಕ. ಎಲ್ಲಕ್ಕಿಂತ ಹೆಚ್ಚಾಗಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬಹಿರಂಗವಾಗಿ ನಿರ್ಭೀತಿಯಿಂದ ತನ್ನ ವಾದವನ್ನ ಬ್ಯಾಟಿಂಗ್ ಅನ್ನ ಮಾಡಿದಂತಹ ಶಾಸಕ ಇಕ್ಬಾಲ್ ಹುಸೇನ್ ಈಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಸಂತಸದಿಂದ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಸಚಿವ ಸ್ಥಾನ ಬೇಡ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಸಾಕು, ಅಂಥವರು ಸಿಎಂ ಆದ್ರೆ ರಾಜ್ಯಕ್ಕೆ ಶಕ್ತಿ ಎಂದಿದ್ದಾರೆ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್. ಕ್ಷೇತ್ರಕ್ಕೆ ನೀರಾವರಿಯಾಗಬೇಕು, ಸೂರಿಲ್ಲದವರಿಗೆ ಆಶ್ರಯ ಕಲ್ಪಿಸುವಂತಹ ಕೆಲಸ ಆಗಬೇಕು, ಸಿಎಂ ಸ್ಥಾನದಲ್ಲಿ ಕೂತ ಮೇಲೆ ಒಂದೊಂದೇ ಕೆಲಸಗಳು ಆಗ್ತಾವೆ ಅಂತ ಹೇಳಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನೇಕ ರೀತಿಯಲ್ಲಿ ಹಗಲು ಬೆಳಗ್ಗೆ ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಂಘಟನೆಗಳನ್ನು ಮಾಡಿ ಝೂಮ್ ಮೀಟಿಂಗ್ ಅಂತ ಹೇಳಿದ್ರೆ ನಮ್ಮೆಲ್ಲ ಕಾರ್ಯಕ್ರಮ ಓಡೋಗ್ಬಿಡು. ಪ್ರತಿ ದಿವಸ ಮೀಟಿಂಗ್ ಅಂತ ಹೇಳಿದ್ರೆ ಸಾಕಷ್ಟು ಬೈಯೋರು, ಏನು ಡಿ ಕೆ ಶಿವಕುಮಾರ್ ಕೆಲಸ ಇಲ್ವಾ, ಏನು ನಿಮ್ಗೆ ಕೆಲಸ ಇಲ್ವಾ ಅಂತೇಳಿ. ನಾನು ಅವಾಗ MLA ಆಗಿರಲಿಲ್ಲ, ನಾನು ಅವತ್ತು ಶಾಸಕರಾಗಿರಲಿಲ್ಲ, ಆದರೆ ನಮ್ಮ ಕರ್ತವ್ಯ ಆಗಿ. ಸದ್ಯ ಈಗ ನಮ್ಮ ಜೊತೆ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್, ಇವಾಗ ಡಿ ಕೆ ಶಿವಕುಮಾರ್ ಅವರು ಕೂಡ CM ಆಗ್ತಾ ಇದ್ದಾರೆ, ಏನು ಹೇಳ್ತೀರಿ? ಸಂತೋಷ, ಎಲ್ರಿಗೂ ಸಂತೋಷ ಆಗಿದೆ. ನಾನು ಎಲ್ರಿಗಿಂತನೂ ಜಾಸ್ತಿ ಸಂತೋಷ ಪಡ್ತಾ ಇದ್ದೀನಿ. ಸರ್, ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅಂತ ಮೊದಲು ಧ್ವನಿ ಎತ್ತಿದ್ದಂಥವ್ರು ನೀವು, ಏನು ಹೇಳ್ತೀರಿ? ಈ ಜಿಲ್ಲೆ ಜನ ಎಲ್ಲರೂ ಬಯಸ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲೂ ಕೂಡ ಸಾಕಷ್ಟು ಜನ ಅವರ ಅಭಿಮಾನಿಗಳಿದ್ದಾರೆ. ಅವರ ಹೋರಾಟ ನೋಡಿದ್ದಾರೆ, ಅವರ ಸಂಘಟನೆ ನೋಡಿದ್ದಾರೆ, ಅವರ ಪಕ್ಷಕ್ಕೆ ಯಾವ ರೀತಿ ಒತ್ತನ್ನು ಕೊಟ್ಟು ಯಾವ ರೀತಿ ಪಕ್ಷವನ್ನು ಬೆಳೆಸ್ತಾರೆ ಅದೆಲ್ಲ ಜನಗಳನ್ನ ನೋಡಿದ್ದಾರೆ. ಅದರಲ್ಲಿ ಯುವಕರು, ವಿಶೇಷವಾಗಿ ಯುವಕರು ಭಾಳ ಆಸಕ್ತಿಯಿಂದ ಅವ್ರಿಗೆ ಭಾಳ ಹತ್ತಿರದಿಂದ ಅವರ ಬಲ ಛಲ ಎಲ್ಲ ನೋಡ್ತಾ ಇದ್ದಾರಲ್ಲ, ಅದನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಈ ರಾಜ್ಯಕ್ಕೆ ಇನ್ನೂ ಮತ್ತಷ್ಟು ಶಕ್ತಿ ಬರ್ತದೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅಂಥೇಳಿ ಎಲ್ರಿಗೂ ಆಸೆ ಇದೆ. ಒಂದು ಆಸೆ ಭಗವಂತ ನೆರವೇರಿಸ್ತಾ ಇದ್ದಾನೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಭಕ್ತಿಗೆ ದೇವರು ಫಲ ಕೊಟ್ಟ ಅಂತ ಅನಿಸುತ್ತೆ ಸರ್? ಖಂಡಿತವಾಗೂ ದೇವ್ರು ಇಲ್ಲದ್ರೆ ಯಾರೂ ಇಲ್ಲ, ದೇವರೇ ಫಲ ಕೊಟ್ಟಿರೋದು. ಸರ್, ಕ್ಷೇತ್ರದ ಅಭಿವೃದ್ಧಿಗೆ ಏನೇನೆಲ್ಲ ಕೇಳ್ಕೊತೀರಿ ಸರ್? ನನಗೆ ನೋಡಿ, ಈ ಭಾಗದಲ್ಲಿ ನನಗೆ ನೀರಾವರಿ ಆಗಬೇಕು, ಸೂರು ಇಲ್ದವ್ರು, ನೆಲೆ ಇಲ್ದವರಿಗೆ ಒಂದು ಸೂರನ್ನು ಕೊಡುವಂಥ ಕೆಲಸ ನಮ್ಮ ನಾಯಕರು ಆದಷ್ಟು ಬೇಕು. ನಿರುದ್ಯೋಗ ತುಳುಕ್ತಾ ಇದೆ. ಉದ್ಯೋಗವನ್ನು ಎಲ್ರಿಗೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ಕಾಯಕಲ್ಪ ಮಾಡಿಸ್ಬೇಕು ಅಂಥೇಳಿ ಅದಕ್ಕೆ ನಾವೆಲ್ಲರೂ ಅವ್ರ ಹತ್ರ ಚರ್ಚೆ ಮಾಡುವಷ್ಟು ಸಾಕಷ್ಟಿದೆ. ಕೂತ್ಕೊಳ್ಳಿ, ಸ್ಥಾನದಲ್ಲಿ ಕೂತ್ಕೊಂಡ್ಮೇಲೆ ಒಂದೊಂದೇ ನಾವೆಲ್ಲರೂ ಕೂಡ ಅವ್ರಿಗೂ ಗೊತ್ತಿದೆ. ನನಗಿಂತ ಹೆಚ್ಚಾಗಿ ರಾಮನಗರಕ್ಕೆ ಏನು ಬೇಕು ಅವರೇ ಕೇಳ್ತಾ ಇರ್ತಾರೆ. ಹೆಂಗಪ್ಪ ರಾಮನಗರ ಜನ ಓಟ್ ಹಾಕ್ತಾ ಇದ್ದಾರೆ, ಹೆಂಗೆ ಬೆಳೆಸಿದ್ರು ಇವರೆಲ್ಲರಿಗೂ ಏನೇ ಈ ರೀತಿ ಇದೆ ಅಂದ್ಬಿಟ್ಟು. ಈ ಬಕ್ಷಿಕೆರೆ ಹೊಡೆದೋಗಿತ್ತಲ್ಲ, ಅವ್ರಿಗೆ ಚಳಿ ಜ್ವರ ಬಂದ್ಬಿಟ್ಟು ಒಂಥರ ವಿಪರೀತ ಒಂದು ವಾರ ಮಲಗಿಬಿಟ್ಟಿದ್ರು. ಯಾಕೆ ಅಂತ ಹೇಳಿದೆ, ಸಾಕು ನಿನ್ನ ಸವಾಸ ನಿಂದು, ಆ ಬದಿ ಆ ಗಲೀಜು ನೋಡ್ಬಿಟ್ಟು ಒಂದು ರಸ್ತೆ ಇಲ್ಲ, ಒಂದು ಚರಂಡಿ ಇಲ್ಲ ಅಂದ್ಬಿಟ್ಟು ಇವತ್ತು ನೆನೆಸ್ಕೋತಾ ಇರ್ತಾರೆ. ಸರ್, ನೀವು ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದೀರಿ. ಸಚಿವ ಸ್ಥಾನ ಅಥವಾ ಯಾವ್ದಾದ್ರು ಒಂದು ಸ್ಥಾನಗಳನ್ನ ನಿರೀಕ್ಷೆ ಮಾಡ್ತೀರಾ? ನಮಗೇನು ಬೇಡ ಸರ್, ಅವರಾದರೆ ನಾವೆಲ್ಲರೂ ಆದಂಗೆ. ನನಗೇನು ನನ್ನ ಕ್ಷೇತ್ರಕ್ಕೆ ಕೆಲಸಗಳಾದರೆ ಸಾಕು, ನನ್ನ ಕ್ಷೇತ್ರ ಚೆನ್ನಾಗಿದ್ದರೆ ಸಾಕು. ಇದಿಷ್ಟು ಇಕ್ಬಾಲ್ ಹುಸೇನ್ ಅವರ ಮಾತಾಗಿರ್ತಕ್ಕಂಥ. ಕ್ಯಾಮರಾಮನ್ ರಶೀದ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.